ಕರ್ನಾಟಕದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರ ಬಂದು ಎಲ್ಲವೂ ಸೆಟ್ಲ್ ಆಯಿತು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಿಮ್ಮ ಯೋಚನೆ ತಪ್ಪು. ನಿಜವಾದ ಆಟ ಈಗ ಶುರು ಆಗ್ತಾ ಇದೆ. ಯಾಕಂದರೆ ಸದ್ಯಕ್ಕೆ ಕರ್ನಾಟಕದ ಸಿ.ಎಂ ಕುರ್ಚಿ ಹಾಗೂ KPCC ಆಫೀಸ್ನಲ್ಲಿ ನಡೀತಿರೋ ಹೈಡ್ರಾಮಾ ನೋಡಿದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿಲ್ಲ ಅನ್ಸುತ್ತೆ. ಒಂದು ಕಡೆ ಹಿರಿಯ ಸಚಿವರು ದೆಹಲಿ ಫ್ಲೈಟ್ ಹತ್ತಾ ಇದ್ರೆ, ಇನ್ನೊಂದು ಕಡೆ ಸೀನಿಯರ್ ಲೀಡರ್ಸ್ ಕ್ಯಾಮ್ರಾ ಮುಂದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಬರಲಿರೋ 2ನೇ ಸುತ್ತಿನ ಸಂಪುಟ ವಿಸ್ತರಣೆ ಅನ್ನೋ ಅಸಲಿ ಬಾಂಬನ್ನು ಡಿ.ಕೆ.ಶಿ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಖಾಲಿ ಇರೋದು ಬರೀ 20 ಸೀಟ್ಗಳು, ಆದರೆ ಕ್ಯೂನಲ್ಲಿ ನಿಂತಿರೋದು ಬರೋಬ್ಬರಿ 80 ಜನ. ಒಂದು ದಾಳಿಂಬೆ 100 ರೋಗಿಗಳು ಅನ್ನೋ ಪರಿಸ್ಥಿತಿ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿದೆ. ಈ ಚಕ್ರವ್ಯೂಹವನ್ನು ಡಿ.ಕೆ.ಶಿ ಹೇಗೆ ಭೇದಿಸ್ತಾರೆ? ಕಂಪ್ಲೀಟ್ ಅನಾಲಿಸಿಸ್ ಈ ವಿಡಿಯೋದಲ್ಲಿದೆ. ಕೊನೆವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮೊದಲು ಸದ್ಯಕ್ಕೆ ನಡೀತಾ ಇರೋ ಮೊದಲ ಸುತ್ತಿನ ಅಸಮಾಧಾನದ ಕತೆ ನೋಡೋಣ. ಹಿರಿಯ ನಾಯಕರನ್ನೇ ಸಮಾಧಾನ ಮಾಡೋಕೆ ಈಗ ಡಿ.ಕೆ.ಶಿಗೆ ಆಗ್ತಾ ಇಲ್ಲ. ಫಸ್ಟ್ ಎಕ್ಸಾಂಪಲ್ ಕೃಷ್ಣ ಬೈರೇಗೌಡರು. ಇವರು ಸದ್ದಿಲ್ಲದೆ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಕದ ತಟ್ಟಿದ್ದಾರೆ. ಯಾಕೆ ಗೊತ್ತಾ? ಅವರಿಗೆ ಕೊಟ್ಟಿರೋ ಇಲಾಖೆಯಲ್ಲಿ BDA ಇಲ್ಲ, ಟೌನ್ ಪ್ಲಾನಿಂಗ್ ಇಲ್ಲ, BMRCL ಅಂತೂ ಇಲ್ವೇ ಇಲ್ಲ. ನನಗೆ ಹೆಸರಿಗೆ ಮಾತ್ರ ಮಿನಿಸ್ಟರ್ ಪೋಸ್ಟ್ ಕೊಟ್ಟಿದ್ದಾರೆ, ಪೂರ್ಣ ಅಧಿಕಾರ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಂಗಳೂರಿನ ಸೀನಿಯರ್ ಲೀಡರ್ ರಾಮಲಿಂಗಾರೆಡ್ಡಿ ಅವರ ಕತೆ ನೋಡಿ. ನನಗೆ ಹೆಚ್ಚುವರಿ ಖಾತೆಗಳೇ ಬೇಡಪ್ಪ ಅಂತ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಅತ್ತ G. ಪರಮೇಶ್ವರ್ ಅವರಂತೂ ನನಗೆ 3 ಸತಿ CM ಆಗೋ ಚಾನ್ಸ್ ತಪ್ಪಿ ಹೋಯಿತು ಅಂತ ಬೇಸರದಲ್ಲೇ ಇದ್ದಾರೆ. ಯೋಚನೆ ಮಾಡಿ, ಇವರೆಲ್ಲರೂ ಕರ್ನಾಟಕ ರಾಜಕಾರಣದ ಘಟಾನುಘಟಿಗಳು. ಇವರ ಅಸಮಾಧಾನವೇ ಡಿ.ಕೆ.ಶಿಗೆ ದೊಡ್ಡ ಸವಾಲಾಗಿದೆ. ಇನ್ನು ಅಸಲಿ ಪಿಕ್ಚರ್ ಇರೋದೇ ಇಲ್ಲಿ. ಈಗ ಸರ್ಕಾರದಲ್ಲಿ 20 ಸಚಿವ ಸ್ಥಾನಗಳು ಬಾಕಿ ಇವೆ. ಆದರೆ ಮಿನಿಸ್ಟರ್ ಆಗಬೇಕು ಅಂತ ಕೋಟು ಹೊಲಿಸ್ಕೊಂಡು ಕಾಯ್ತಾ ಇರೋ ಶಾಸಕರ ಸಂಖ್ಯೆ ಎಷ್ಟು ಗೊತ್ತಾ? ಕನಿಷ್ಠ 80 ಜನ. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು ಸೆಕೆಂಡ್ ರೌಂಡ್ ಸಂಪುಟ ವಿಸ್ತರಣೆಗೆ ಕೈ ಹಾಕಿದ್ರೆ ಏನೆಲ್ಲ ಅವಾಂತರ ಆಗ್ಬೋದು ಗೊತ್ತಾ? ಮೊದಲನೇದು ಜಾತಿ ಮತ್ತು ಪ್ರಾದೇಶಿಕ ಲೆಕ್ಕಾಚಾರ. ಲಿಂಗಾಯತರು, ಒಕ್ಕಲಿಗರು, ದಲಿತರು, ಹಿಂದುಳಿದ ವರ್ಗದವರು, ಹೀಗೆ ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡೋದು ಅಸಾಧ್ಯ. ಒಬ್ಬರಿಗೆ ಸೀಟ್ ಕೊಟ್ಟರೆ ಇನ್ನೊಬ್ಬರು ಬಂಡಾಯದ ಬಾವುಟ ಹಾರಿಸೋದಂತೂ ಗ್ಯಾರಂಟಿ. ಎರಡನೇದು ಸೀನಿಯರ್ ವರ್ಸಸ್ ಜೂನಿಯರ್ ಫೈಟ್. ಹೊಸಬರಿಗೆ ಚಾನ್ಸ್ ಕೊಡಬೇಕಾ ಅಥವಾ 4-5 ಬಾರಿ ಗೆದ್ದಿರೋ ಹಿರಿಯರನ್ನ ಲೆಕ್ಕಕ್ಕೆ ತಗೋಬೇಕಾ ಅನ್ನೋ ಕನ್ಫ್ಯೂಷನ್. ಮೂರನೇದು ಹೆಚ್ಚುವರಿ DCM ಬೇಡಿಕೆ. ಸಚಿವ ಸ್ಥಾನ ಸಿಗದವರು ನಮಗೆ DCM ಪೋಸ್ಟ್ ಕೊಡಿ ಅಂತ ಕೂಗಾಡೋಕೆ ಶುರು ಮಾಡಿದರೆ ಅದು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಏಕೈಕ DCM ಪಟ್ಟಕ್ಕೆ ಬರೋ ಕುತ್ತು. ಹಾಗಾದರೆ ಈ ಪವರ್ಫುಲ್ ಟ್ರಬಲ್ ಶೂಟರ್ ಈಗ ಏನು ಮಾಡ್ಬೋದು? ಡಿ.ಕೆ.ಶಿ ಮೈಂಡ್ನಲ್ಲಿ ಯಾವೆಲ್ಲ ಪ್ಲ್ಯಾನ್ಗಳು ಇರ್ಬೋದು? ಮೊದಲನೇದು 2.5 ವರ್ಷದ ಫಾರ್ಮುಲಾ. ಈಗ ಮಿನಿಸ್ಟರ್ ಆಗೋರು 2.5 ವರ್ಷ ಮಾತ್ರ ಇರ್ತಾರೆ. ಆಮೇಲೆ ಬೇರೆಯವರಿಗೆ ಚಾನ್ಸ್ ಅಂತ ಹೈಕಮಾಂಡ್ನಿಂದ ಬರ್ಸ್ಕೊಂಡು ಬಂದು ಶಾಸಕರಿಗೆ ಒಪ್ಸೋದು. ಎರಡನೇದು ದಿಲ್ಲಿ ಗುರಾಣಿ. ಯಾರಾದರೂ ಸೀಟ್ ಸಿಗಲಿಲ್ಲ ಅಂತ ಸಿಟ್ಟಾದರೆ ನಾನೇನು ಮಾಡಲಿ ಬ್ರದರ್, ಎಲ್ಲ ಹೈಕಮಾಂಡ್ ತೀರ್ಮಾನ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರೇ ಲಿಸ್ಟ್ ಮಾಡಿರೋದು ಅಂತ ಅವರ ಹೆಗಲಿಗೆ ಹಾಕಿ ಕೈ ತೊಳ್ಕೊಳ್ಳೋದು. ಮೂರನೇದು ಪವರ್ ಶೇರಿಂಗ್. ಕೃಷ್ಣ ಬೈರೇಗೌಡ ಅಥವಾ ರಾಮಲಿಂಗಾರೆಡ್ಡಿ ಅವರ ಜೊತೆ 1 to 1 ಕೂತು ಮಾತಾಡಿ ಬೆಂಗಳೂರಿನ ಕೆಲವು ಪ್ರಮುಖ ಜವಾಬ್ದಾರಿಗಳನ್ನು ಬಿಟ್ಕೊಟ್ಟು ಪ್ಯಾಚಪ್ ಮಾಡ್ಕೊಳ್ಳೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಕತ್ತಿಯ ಮೇಲಿನ ನಡಿಗೆ ಅಂತಾಗಿದೆ. ಹಿರಿಯರನ್ನ ಸಮಾಧಾನಪಡಿಸಿ ಕಿರಿಯರನ್ನ ಹಿಡಿದಿಟ್ಕೊಂಡು ಈ 20 ಸ್ಥಾನಗಳನ್ನು ಭರ್ತಿ ಮಾಡೋದಿದೆಯಲ್ಲ, ಅದು ಅವರ ರಾಜಕೀಯ ಚಾಣಾಕ್ಷತನಕ್ಕೆ ಎದುರಾಗಿರೋ ಅತಿ ದೊಡ್ಡ ಅಗ್ನಿ ಪರೀಕ್ಷೆ. ನಿಮ್ಗೇನನ್ಸುತ್ತೆ? ಡಿ.ಕೆ. ಶಿವಕುಮಾರ್ ಅವರು ಈ ಬಿಕ್ಕಟ್ಟನ್ನು ಸಾಲ್ವ್ ಮಾಡ್ತಾರಾ? ಈ 80 ಜನ ಆಕಾಂಕ್ಷಿಗಳಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗ್ಬೋದು ಅಂತ ನೀವು ಗೆಸ್ ಮಾಡ್ತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.